ನಾನು ಆರ್ ವಿಜಯಕುಮಾರ್ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಆಪ್ಕಾಮ್ಸಿಗೆ 3ನೇ ಬಾರಿ ಅಧ್ಯಕ್ಷ ಆಗ್ತಾಯಿದ್ದೇನೆ. ಮೊದಲ ಬಾರಿ 2015ರಿಂದ 18ರವರೆಗೂ ಆದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಔಟ್ಲೆಟನ್ನು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ವೈನ್ ಮೇಳ, ಹಣ್ಣು ಮೇಳ ಅಂಥದ್ದನ್ನು ಮಾಡಿಬಿಟ್ಟು ಶಿವಮೊಗ್ಗದಲ್ಲಿ ಆಪ್ಕಾಮ್ಸನ್ನು ಇದೆ ಅನ್ನೋದನ್ನು ತೋರಿಸಿದ್ದೀವಿ ನಮ್ಮೆಲ್ಲ ಟೀಮು ಸೇರಿ. ಅದೇ ರೀತಿ ಮತ್ತೊಮ್ಮೆ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಒಂದು ಹಣ್ಣಿನ ಮೇಳವನ್ನು ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿ ಹಣ್ಣಿನ ಮೇಳವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಒಂದು ನಮ್ಮ ಆಪ್ಕಾಮ್ಸಿಗೆ ಸವಾಲಾಗಿರೋದೇನಪ್ಪ ಅಂದರೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತೇಳಿ. ಆ ಕೋಲ್ಡ್ ಸ್ಟೋರೇಜ್ ಮಾಡೋಕ್ಕೆ ಜಾಗನೂ ಇದೆ ನಮ್ಮಲ್ಲಿ. ಕೋಲ್ಡ್ ಸ್ಟೋರೇಜ್ ಮಾಡೋಕ್ಕೆ ಹಿಂದೆ ಹೋಗಿ ನಾವು ಎಸ್ ಮಲ್ಲಿಕಾರ್ಜುನ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಎಸ್ ಮಲ್ಲಿಕಾರ್ಜುನ ಅವರನ್ನು ಮೀಟಾಗಿ ಅವರು ನಮಗೆ ಸಹಕಾರ ಕೊಡ್ತೀನಿ ಅಂತೇಳಿದ್ದಾರೆ. ಅದೇ ರೀತಿ ನಮ್ಮ ಸಂಘದಿಂದನೇ KHFಗೆ ಅಧ್ಯಕ್ಷರಾಗಿರುವಂಥ ಭೂಕಾಂತ್ ಅವರ ಸಹಾಯದಿಂದ ನಮ್ಮ ಇಲ್ಲೇ ಪಕ್ಕದಲ್ಲಿ ಒಂದು ಮಲ್ಟಿಪರ್ಪಸ್ ಹಣ್ಣು ಮತ್ತು ತರಕಾರಿ ಮಳಿಗೆನ ಮಾಡಬೇಕು ಅನ್ನೋದು ನಮ್ಮ ಭಾಳ ಆಸೆ. ಯಾಕೆಂದರೆ ಇದು ಆರ್ಟ್ ಆಫ್ ಸಿಟಿಲಿದೆ, ಸಿಟಿ ಸೆಂಟ್ರಲ್ ಇರೋದ್ರಿಂದ ಇಲ್ಲಿ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಹಣ್ಣು ಮತ್ತು ತರಕಾರಿನ ನಾವು ಇನ್ನೊಂದೇನಪ್ಪ ಅಂದರೆ ನಾವು ರೈತರಿಂದ ನೇರ ಖರೀದಿ ಮಾಡಿ ಇಲ್ಲಿ ತಂದು ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇದೆ ನಮ್ಮ ಆಪ್ಕಾಮ್ಸಿಗೆ. ಅದೇ ರೀತಿ ಇನ್ನೂ ಎಲ್ಲ ಜಿಲ್ಲೆ ಒಳಗೆ ಕೆಲವು ಕಡೆ ಇದಾಗಿಲ್ಲ, ಸ್ಟಾಲ್ಗಳಾಗಿಲ್ಲ. ಎಲ್ಲ ಕಡೆಯೂ ಒಂದು ತಾಲೂಕಲ್ಲಿ ಹೆಚ್ಚು ಕಮ್ಮಿ 10 ಸ್ಟಾಲ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಇಟ್ಕೊಂಡಿದ್ದೀವಿ. ಶಿವಮೊಗ್ಗದಲ್ಲಿ ಈಗಾಗಲೇ 30-35 ಸ್ಟಾಲ್ಗಳಿದ್ದಾವೆ. ಇನ್ನೂ 15ರಿಂದ 20 ಸ್ಟಾಲ್ಗಳು ಮಾಡಬೇಕು ಅಂತಿದ್ದೀವಿ. ಇಲ್ಲಿ ಹಿಂದಿದ್ದಂಥವ್ರು ಎಲ್ಲರೂ ಸಹ ನಮಗೆ ರಾಜಕಾರಣಿಗಳು ಎಲ್ಲ ಪಕ್ಷದವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ರೈತರಿಂದ ನೇರ ಖರೀದಿ ಮಾಡಬೇಕು, ಗ್ರಾಹಕರಿಗೆ ತಲುಪಿಸ್ಬೇಕು. ನಮಗೆ ಲಾಭಕ್ಕಿಂತ ಜಾಸ್ತಿ ಗ್ರಾಹಕರು ಆಪ್ಕಾಮ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅನ್ನೋದೊಂದು ಹೆಸರು ಬೇಕಷ್ಟೇ ನಮಗೆ, ಬಿಟ್ಟರೆ ನಮ್ಮ ಅದರಿಂದ ಲಾಭ ಬೇಕು ಅನ್ನೋದೇನು ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಸಂಘಕ್ಕೆ. ಇದು ನಮಗೆ ಹೇಳಬೇಕು ಅಂದರೆ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ ನಾವು ಇನ್ನು 2 ವರ್ಷದಲ್ಲಿ ಇದನ್ನು ಮೊದಲ ಸ್ಥಾನಕ್ಕೆ ತೊಗೊಂಡೋಗ್ಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಹೊಸ ನಿರ್ದೇಶಕ ಬಂಧುಗಳೆಲ್ಲರೂ ಚೆನ್ನಾಗಿ ಆ್ಯಕ್ಟಿವಾಗಿದ್ದಾರೆ. ಅವರೆಲ್ಲರ ಸಲಹೆ ಸಹಕಾರ ಮತ್ತು ಈ ಕೆಲವು ರಾಜಕಾರಣಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಇನ್ನೂ ಉತ್ತಮ ಸ್ಥಾನಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ನಾವು ಏನಪ್ಪ ಅಂತೇಳಿದ್ರೆ ಈಗ ನಮ್ಮದೊಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಈಗ 10 ಕ್ವಿಂಟಲ್ ಏನು ಯಾವ ದರ ಬೆಳೆದ್ರು ರೈತರು ಆ ಸ್ಪಾಟಿಗೆ ಹೋಗಿ ಅಲ್ಲೇ ಕ್ಯಾಶ್ ಕೊಟ್ಟು ತೊಗೊಂಬಂದು ಇಲ್ಲಿ ಗ್ರಾಹಕರಿಗೆ ಕೊಡಬೇಕು ಅನ್ನೋದು ನಮ್ಮದೊಂದು ಆಸೆ. ನಾವೇ ಹೋಗಿ, ನಮ್ಮದೇ ಗಾಡಿ ಇದೆ, ನಮ್ಮದು ವೆಹಿಕಲ್ ಇದೆ, ಆ ವೆಹಿಕಲಲ್ಲಿ ಹೋಗ್ಬಿಟ್ಟು ಅಲ್ಲೇ ಹೋಗಿ 10 ಕ್ವಿಂಟಲ್ ಮೇಲ್ಪಟ್ಟಂತೆ ತೊಗೊಂಬಂದು ಇಲ್ಲಿ ನಾವು ಗ್ರಾಹಕರಿಗೆ ಕೊಡಬೇಕು ಅಂತ ನಮ್ಮ ಆಸೆ ಮಾಡಿದ್ದೀವಿ. ಗ್ರಾಹಕರಿಗೆ ಕೊಟ್ಟರೆ ಏನಾಗುತ್ತಪ್ಪ ಅಂತೇಳಿದ್ರೆ ಇಲ್ಲಿ ಮಧ್ಯವರ್ತಿಗಳಿರಲ್ಲ ನಮ್ಮಲ್ಲಿ. ನಾವು ಮಧ್ಯವರ್ತಿ ಅನ್ನೋ ಪ್ರಶ್ನೆಯೇ ಇಲ್ಲ ಇಲ್ಲಿ. ನಮ್ಮ ಸಂಸ್ಥೆ ರೈತರು ನೇರ ಸಂಪರ್ಕದಲ್ಲಿರ್ತೀವಿ. ಆ ಸಂಪರ್ಕದಿಂದ ನಾವು ಗ್ರಾಹಕರಿಗೆ ಕೊಟ್ಟರೆ 10ರಿಂದ 15 ರೂಪಾಯಿ ಅವ್ರಿಗೆ ಉಳಿತಾಯ ಆಗುತ್ತೆ. ನಮಗೆ 2 ರೂಪಾಯಿ ಸಾಕಷ್ಟೇ. ನಮ್ಮ ಟ್ರಾನ್ಸ್ಪೋರ್ಟೇಷನ್ ಮೇಲೆ 2 ರೂಪಾಯಿ ಉಳಿದ್ರೆ ಸಾಕಷ್ಟೇ ಸಾಕು ನಮ್ಮ ಸಂಸ್ಥೆಗೆ. ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೆ ನಾನು ಹೇಳ್ದಂಗೆ ನಮ್ಮ ಸಂಸ್ಥೆಗೆ ಹೆಸರಾಗಬೇಕು. ನಮ್ಮ ಸಂಸ್ಥೆ ಇಡೀ ರಾಜ್ಯದಲ್ಲಿ ಮಾದರಿ ಶಿವಮೊಗ್ಗ ಜಿಲ್ಲಾ ಆಪ್ಕಾಮ್ಸ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂಗಡಿ ಮಳಿಗೆಗಳೆಲ್ಲ ಈಗ ನೀವು ಔಟ್ಲೆಟ್ ನೋಡಿದ್ದೀರಾ, ನಮ್ಮಲ್ಲೆಲ್ಲ ಸುಮಾರು ಔಟ್ಲೆಟ್ಗಳನ್ನು ತಾವು ನೋಡ್ತಾ ಇದ್ದೀರಾ. ಎಲ್ಲೂ ಔಟ್ಲೆಟ್ಟು ಪ್ರಾಬ್ಲಮ್ ಇಲ್ಲ. ನಮಗೆ ಎಲ್ಲ ಔಟ್ಲೆಟಲ್ಲೂ ಸಹ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ಈಗ ನಾವು ಏನಾಗಿದೆ ಅಂದರೆ ನಾವು KMF ಎದುರುಗಡೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಈಗ ಹಾಲು ಮೊಸರು ಮತ್ತನ್ನು ಅಲ್ಲಿ ಮಾರಬೇಕು ಅನ್ನೋದನ್ನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ನನಗೆ ಇವತ್ತು ಯಾರೋ ಒಬ್ಬರು ಬಂದಿದ್ದರು, ಐಸ್ ಕ್ರೀಮ್ ಒಂದು ಇಡ್ತೀವಿ ನೀವು ಏನಾರು ಸಹಕಾರ ಕೊಡ್ತೀರಾ ನಮಗೆ ಅಂತ ನಾನು ಬರೋಕ್ಕೆ ಹೇಳಿದ್ದೀನಿ. ಇವತ್ತು ಬರ್ತಾರೆ ಅವರು. ಅದೇನಾರಾದ್ರೆ ಐಸ್ ಕ್ರೀಮ್ ಇಡೋಕ್ಕೂ ನಾವು ನಮ್ಮ KHF ಅಧ್ಯಕ್ಷರಿದ್ದಾರೆ, ಅವ್ರ ಮುಖಾಂತರ ಅಲ್ಲಿ KHFಗೆ ಒಂದು ಲೆಟ್ರ್ ಬರೆದ್ಬಿಟ್ಟು ನಮಗೆ ಇದು ಕೊಡಿ, ಪರ್ಮಿಷನ್ ಕೊಡಿ ಅಂತೇಳಿ ಮಾಡಿದ್ರೆ ಅದು ಸಹ ನಮಗೆ ಅನುಕೂಲ ಆಗುತ್ತೆ. ಅದು ಮಾಡ್ತೀವಿ. ಇನ್ನು ರೈತರಿಂದ ಏನೇನಿದೆ ಅದನ್ನೆಲ್ಲದೂ ಸಹ ನಾವು ಮುಂದೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಒಳ್ಳೆ ಬೆಲೆನೂ ಸಿಗಬೇಕು ಅನ್ನೋದು ನಮ್ಮ ಆಸೆ. ಅದೇ ರೀತಿ ನಮ್ಮದು APMC ಒಳಗೆ 33 ಕುಂಟೆ ಜಾಗನ ಪ್ರಾಬ್ಲಮ್ ಆಗಿತ್ತು. ನಾವು 2ನೇ ಬಾರಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಅದು ಅಲ್ಲೇ ಅವರು APMC ವಾಪಸ್ ತೊಗೊಂಡೋಗಿ ಬರೆದುಬಿಟ್ಟಿದ್ರು ಅಲ್ಲೇ. ಅದು ನನ್ನ ಗಮನಕ್ಕೆ ಬರ್ತಿದ್ದಂಗೆ ಇಮಿಡಿಯೇಟಾಗಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಧು ಬಂಗಾರಪ್ಪನವ್ರ ಗಮನಕ್ಕೆ ತಂದು ಹಿಂಗೆ ಆಗ್ತಾಯಿದೆ ಅಣ್ಣ, ಅದು ಆಗಲೇಬೇಕು ಅಂತೇಳಿದ್ದಕ್ಕೆ ಅವರು ಇಮಿಡಿಯೇಟ್ DC ಅವರಿಗೆ ADC ಅವರಿಗೆ ಹೇಳಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದನ್ನು ಅಂತೇಳಿ ಅವ್ರಿಗೆ ಕೊಡಲೇಬೇಕು ಆಪ್ಕಾಮ್ಸಿಗೆ ಅಂತೇಳಿ ನಮ್ಮ ಆಪ್ಕಾಮ್ಸಿಗೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ನಾವು ಈ ಸ್ವತ್ತು ಸಹ ಮಾಡ್ಕೊಂಡು ನಮ್ಮ ಸಂಸ್ಥೆಗೆ ಅದನ್ನು ಮಾಡ್ಕೊಂಡಿದ್ದೀವಿ. ಈಗ ಇನ್ಯಾರು ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಅದು ಅಲ್ಲೇ ನಾವು ಒಂದು ಕೋಲ್ಡ್ ಸ್ಟೋರೇಜ್, ಈಗ ಸಣ್ಣ ಕೋಲ್ಡ್ ಸ್ಟೋರೇಜ್ ಇದೆ, ಇನ್ನೂ ಒಂದು ದೊಡ್ಡ ಕೋಲ್ಡ್ ಸ್ಟೋರೇಜರ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಅಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿ ವೈನು ರೈತರಿಂದ ಮಾಡೋ ವೈನ್ ಇದೆಯಲ್ಲ, ಆ ವೈನ್ ಮೇಳ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ವೈನ್ ಶಾಪು ಸಹ ಮಾಡಿದ್ದೀವಲ್ಲಿ. ನಾನೇ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಒಂದು ವೈನ್ ಶಾಪು ಸಹ ಮಾಡಿದ್ದೀವಲ್ಲಿ. ಮುಂದಿನ ದಿನಗಳಲ್ಲಿ ಔಟ್ಲೆಟ್ ಮಾಡಬೇಕು ಅನ್ನೋ ಆಸೆ ಇದೆ. ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಮಾಡಬೇಕು ಅನ್ನೋದು ಅದು ಒಂದು ಆಸೆ ಇದೆ. ಮಾಡ್ತೀವಿ ಅಂತ. ಹೌದು, ಗ್ರಾಹಕರಿಗೆ ನಾವು ಇರೋದೇ ಗ್ರಾಹಕ ಸ್ನೇಹ ಕೆಲಸ ಮಾಡಬೇಕು ಅಂತೇಳಿ.